ಕೆಲವು ತಿಂಗಳಿಂದ ಸ್ಮಾರ್ಟ್ಫೋನ್ ಮಾರ್ಕೆಟ್ನಲ್ಲಿ ಲಾಂಚಸ್ ತುಂಬ ಸ್ಲೋ ಆಗಿದ್ದಾವೆ. ಲಾಂಚ್ ಆದರೂ ಕೂಡ ಬ್ರ್ಯಾಂಡ್ಸ್ ಕಾಸ್ಟ್ ಕಡಿಮೆ ಮಾಡೋದಕ್ಕೆ ಡಿಸ್ಪ್ಲೇ, ಪ್ರೊಸೆಸರ್, ಕ್ಯಾಮ್ರಾ ಅಥವಾ ಎಲ್ಲ ಫೀಚರ್ಸ್ನ ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ. ಆದರೆ ನಥಿಂಗ್ ಈ ಬಾರಿ 30,000 ಬಜೆಟ್ನಲ್ಲಿ ಹೊಸ ನಥಿಂಗ್ 4B ಲಾಂಚ್ ಮಾಡಿದೆ. ಯುನಿಕ್ ಡಿಸೈನ್, ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್, ಕ್ಲೀನ್ ನಥಿಂಗ್ OS, 6000 mAh ಬ್ಯಾಟ್ರಿ ಮತ್ತು ಗ್ಲಿಫ್ ಬಾರ್ ಜೊತೆಗೆ ಈ ಫೋನ್ ಬಂದಿದೆ. ಆದರೆ ನಿಜವಾಗ್ಲೂ ನಥಿಂಗ್ 4AB ಬರ್ತಿದ್ಯಾ ಅಥವಾ ಇದೇ ಬಜೆಟ್ನಲ್ಲಿ ಇನ್ನೂ ಬೆಟರ್ ಆಪ್ಷನ್ ಕೊಡ್ಬೋದಿತ್ತಾ? ಈ ವಿಡಿಯೋದಲ್ಲಿ ಡಿಸೈನ್, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್, ಕ್ಯಾಮ್ರಾ, ಬ್ಯಾಟ್ರಿ, ಸಾಫ್ಟ್ವೇರ್ ಹಾಗೂ ಪ್ರೋಸ್ ಮತ್ತು ಕಾನ್ಸ್ ಎಲ್ಲವೂ ಡೀಟೇಲ್ ಆಗಿ ಮಾತಾಡೋಣ. ಈ ಫೋನ್ನ ಲೈವ್ ಡೆಮೋಸ್ ಬೇಕಾ, ಪರ್ಚೇಸ್ ಮಾಡಬೇಕಾ? ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ನಥಿಂಗ್ ಫೋನ್ 4B ಬಾಕ್ಸ್ ಪ್ರೀಮಿಯಂ ಲುಕ್ ಜೊತೆಗೆ ಬರುತ್ತೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫೋನ್ ಸಿಗ್ತಾ ಇದೆ. ಟ್ರಾನ್ಸ್ಪರೆಂಟ್ ಕೇಸ್, USB C to C ಕೇಬಲ್ ಸಿಗ್ತಾ ಇದೆ. ಸಿಮ್ ಎಜೆಕ್ಟರ್ ಟೂಲ್, ಡಾಕ್ಯುಮೆಂಟೇಶನ್ ಎಲ್ಲವೂ ಸಿಗ್ತಾ ಇದೆ. ಆದರೆ ಚಾರ್ಜರ್ ಈ ಬಾಕ್ಸಲ್ಲಿ ಸಿಗಲ್ಲ, ಅದನ್ನು ನೀವು ಸಪರೇಟ್ ಆಗಿ ತಗೊಳ್ಬೇಕು. ಈಗ ಇದರ ಡಿಸೈನ್ ಬಗ್ಗೆ ಮಾತಾಡೋಣ. ಹಾನೆಸ್ಟ್ಲಿ ಹೇಳ್ಬೇಕಾದ್ರೆ ಈ ಬಜೆಟ್ನಲ್ಲಿ ಇಷ್ಟು ಯೂನಿಕ್ ಡಿಸೈನ್ ಇರುವ ಫೋನ್ ತುಂಬ ರೇರ್ ಆಗಿದೆ. ನಾರ್ಮಲ್ ಆಂಡ್ರಾಯ್ಡ್ ಫೋನ್ಸ್ ಎಲ್ಲ ಆಲ್ಮೋಸ್ಟ್ ಒಂದೇ ರೀತಿ ಕಾಣುತ್ತೆ, ಆದರೆ ನಥಿಂಗ್ ಫೋನ್ಸ್ ಯಾವಾಗಲೂ ಡಿಫ್ರೆಂಟ್ ಐಡೆಂಟಿಟಿನ ಮೇಂಟೈನ್ ಮಾಡಿದೆ. ಇನ್ನು ಈ ಫೋನ್ನ ಡಿಸೈನ್ ನೋಡಿದ್ರೆ ನಥಿಂಗ್ 4A ಹಾಗೂ 4A Pro ಎರಡು ಕಾಂಬಿನೇಷನ್ ತರ ಕಾಣಿಸುತ್ತೆ. ಬ್ಯಾಕ್ ಪ್ಯಾನಲ್ ನಲ್ಲಿ ಹೊಸ ಗ್ಲಿಫ್ ಬಾರ್ ಡಿಸೈನ್ ಕೊಟ್ಟಿದ್ದಾರೆ. ಇದು ಕೇವಲ ಶೋ ಆಫ್ ಅಲ್ಲ, ನೋಟಿಫಿಕೇಶನ್, ಇನ್ಕಮಿಂಗ್ ಕಾಲ್ಸ್, ಟೈಮರ್, ವಾಲ್ಯೂಮ್ ಇಂಡಿಕೇಟರ್, ಊಬರ್, ಝೊಮ್ಯಾಟೊ ಡೆಲಿವರಿ ಅಪ್ಡೇಟ್ಸ್, ಚಾರ್ಜಿಂಗ್ ಸ್ಟೇಟಸ್, ಹೀಗೆ ತುಂಬಾ ಥಿಂಗ್ಸ್ಗೆ ಗ್ಲಿಫ್ ಬಾರ್ ಯೂಸ್ ಆಗುತ್ತೆ. ವಿಡಿಯೋ ರೆಕಾರ್ಡಿಂಗ್ ಮಾಡಿದಾಗ ರೆಡ್ ರೆಕಾರ್ಡಿಂಗ್ ಲೈಟ್ ಕೂಡ ಗ್ಲೋ ಆಗುತ್ತೆ. ಇದು ಕ್ರಿಯೇಟರ್ಸ್ಗೆ ತುಂಬಾ ಯೂಸ್ಫುಲ್ ಫೀಚರ್ ಆಗಿದೆ. ಫ್ರೇಮ್ ಪ್ಲಾಸ್ಟಿಕ್ ಆದ್ರೂ ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಫೀಲ್ ಕೊಡುತ್ತೆ. ಬಟನ್ಸ್ ಕ್ಲಿಕ್ ಮಾಡಿದಾಗ ಫೀಡ್ಬ್ಯಾಕ್ ಕೂಡ ಎಕ್ಸಲೆಂಟ್ ಆಗಿದೆ. ಫೋನ್ ಕೈಲಿ ಹಿಡಿದ ತಕ್ಷಣ ಪ್ರೀಮಿಯಂ ಫೀಲ್ ಕೊಡುತ್ತೆ. ಬ್ಲೂ ಕಲರ್ ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಬ್ಲ್ಯಾಕ್, ವೈಟ್, ಬ್ಲೂ ಜೊತೆಗೆ RCB ಸ್ಪೆಷಲ್ ಎಡಿಷನ್ ಕೂಡ ಬಂದಿದೆ. ಓವರ್ ಆಲ್ ಡಿಸೈನ್ ವಿಷಯದಲ್ಲಿ ಈ ಫೋನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಈ ಫೋನ್ನ ಪೋರ್ಟ್ಸ್ ಮತ್ತು ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ನ ಕೆಳಗಡೆ USB Type-C ಪೋರ್ಟ್, ಸ್ಪೀಕರ್, ಮೈಕ್ರೋಫೋನ್ ಮತ್ತು ಸಿಮ್ ಎಜೆಕ್ಟರ್ ಸ್ಲಾಟ್ ಸಿಗ್ತಾ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಮೇಲೆ ಮೈಕ್ರೋಫೋನ್ ಸಿಗುತ್ತೆ. ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಸ್ಪೀಕರ್ ಕ್ವಾಲಿಟಿ ಡೀಸೆಂಟ್ ಆಗಿದೆ. ಲೌಡ್ನೆಸ್ ಓಕೆ, ಚೆನ್ನಾಗಿದೆ. ಇನ್ನು ಯೂಟ್ಯೂಬ್ ವಿಡಿಯೋಸ್, ಮೂವೀಸ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ನಥಿಂಗ್ 4B ನಲ್ಲಿ 6.77 ಇಂಚಸ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 1.5K ರೆಸೊಲ್ಯೂಷನ್ ಇದೆ. 120 Hz ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 200 ನೀಟ್ ಸ್ಪೀಕ್ ರೇಟ್ನ ಸಿಗ್ತಾ ಇದೆ. ಔಟ್ಡೋರ್ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಡಿಸ್ಪ್ಲೇ ಕ್ವಾಲಿಟಿ ಹಾನೆಸ್ಟ್ಲಿ ಸೂಪರ್ಬ್ ಆಗಿದೆ. ಕಲರ್ಸ್ ತುಂಬ ರಿಚ್ ಆಗಿ ಕಾಣುತ್ತೆ. ಕಂಟ್ರಾಸ್ಟ್ ಎಕ್ಸಲೆಂಟ್ ಆಗಿದೆ. ಔಟ್ಡೋರ್ ವಿಸಿಬಿಲಿಟಿಯಲ್ಲಿ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ. ಸ್ಕ್ರೋಲಿಂಗ್, ಗೇಮಿಂಗ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಎಲ್ಲವೂ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಸ್ಟೀರಿಯೋ ಸ್ಪೀಕರ್ ಕೂಡ ಕ್ವಾಲಿಟಿ ಚೆನ್ನಾಗಿದೆ. ವೈರ್ಲೆಸ್ ಆಡಿಯೋಗಾಗಿ LHDC ಕೋಡೆಕ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಇನ್ನು ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ನಥಿಂಗ್ 4B ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಡೈಲಿ ಯೂಸೇಜ್ನಲ್ಲಿ ಆ್ಯಪ್ಸ್ ಓಪನಿಂಗ್, ಮಲ್ಟಿ ಟಾಸ್ಕಿಂಗ್, ಸೋಷಿಯಲ್ ಮೀಡಿಯಾ, ಕ್ಯಾಮ್ರಾ, ವಿಡಿಯೋ ರೆಕಾರ್ಡಿಂಗ್ ಎಲ್ಲವೂ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಫೋನ್ ಹೀಟಿಂಗ್ ಕೂಡ ತುಂಬ ಕಡಿಮೆ ಇದೆ. ಇನ್ನು ಈ ಫೋನ್ನ ಗೇಮಿಂಗ್ ಕಡೆ ಬಂದರೆ BGMI, COD ಮೊಬೈಲ್, ಫ್ರೀ ಫೈರ್ ಮ್ಯಾಕ್ಸ್ ಎಲ್ಲವೂ ಗೇಮ್ ಪ್ಲೇ ಮಾಡ್ಬೋದು. ಮೀಡಿಯಂ ಗ್ರಾಫಿಕ್ನಲ್ಲಿ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹೈ FPS ಪ್ಲೇ ಮಾಡ್ಬೋದು. ಆದರೆ ಹೆವಿ ಗೇಮ್ಸ್ ಮಾಡಿದಾಗ ಸ್ವಲ್ಪ ಫ್ರೇಮ್ ಡ್ರಾಪ್ಸ್ ನೋಟಿಸ್ ಮಾಡ್ಬೋದು. ಆದರೆ ಕ್ಯಾಶುವಲ್ ಗೇಮರ್ಸ್ಗೆ ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಈ ಫೋನ್ನ ಬಿಗ್ಗೆಸ್ಟ್ ಅಪ್ಡೇಟ್ ಏನಂದರೆ ಇದರ ಬ್ಯಾಟ್ರಿ. ನಥಿಂಗ್ ಮೊದಲ ಬಾರಿಗೆ 6000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಒಂದು ಸತಿ ಫುಲ್ ಚಾರ್ಜ್ ಮಾಡಿದ್ರೆ ಈಸಿಯಾಗಿ 1 ಡೇ ಕಂಪ್ಲೀಟ್ ಮಾಡ್ಬೋದು. ಮಾಡ್ರೇಟ್ ಯೂಸರ್ಸ್ಗೆ 1.5 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಈ ಫೋನಲ್ಲಿ 33 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಆದರೆ ಚಾರ್ಜರ್ ಬಾಕ್ಸಲ್ಲಿ ಸಿಗಲ್ಲ. ಬ್ಯಾಟ್ರಿ ಬ್ಯಾಕಪ್ ವಿಷಯದಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರ ರೇರ್ನಲ್ಲಿ 50 MP ಸ್ಯಾಮ್ಸಂಗ್ ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. ಇನ್ನು ಫ್ರಂಟ್ನಲ್ಲಿ 16 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಡೇ ಲೈಟ್ ಫೋಟೋಗ್ರಫಿಯಲ್ಲಿ ಫೋಟೋಸ್ ತುಂಬ ಶಾರ್ಪಾಗಿ ಕ್ಯಾಪ್ಚರ್ ಆಗುತ್ತೆ. ನಥಿಂಗ್ನ ಇಮೇಜ್ ಪ್ರೊಸೆಸಿಂಗ್ ಕೂಡ ನ್ಯಾಚುರಲ್ ಆಗಿರುತ್ತೆ. ಕಲರ್ಸ್ ಆಕ್ಯುರೇಟ್ ಆಗಿ ಬೂಸ್ಟ್ ಮಾಡೋದಿಲ್ಲ. ಸ್ಕೈ, ಟ್ರೀಸ್, ಬಿಲ್ಡಿಂಗ್ಸ್, ಹ್ಯೂಮನ್ ಸ್ಕಿನ್ ಟೋನ್ ಎಲ್ಲವೂ ನ್ಯಾಚುರಲ್ ಆಗಿ ಕಾಣುತ್ತೆ. ಡೈನಮಿಕ್ ರೇಂಜ್ ಕೂಡ ಎಕ್ಸಲೆಂಟ್ ಆಗಿದೆ. ಹೈಲೈಟ್ಸ್ ಬ್ಲೋ ಆಗೋದಿಲ್ಲ. ಶಾಡೋಸಲ್ಲೂ ಡೀಟೇಲ್ಸ್ ಮೇಂಟೈನ್ ಆಗುತ್ತೆ. ಪೋರ್ಟ್ರೇಟ್ ಮೋಡ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಟೆಲಿಫೋಟೋ ಲೆನ್ಸ್ ಇಲ್ಲ, ಆದರೆ ಮೇನ್ ಕ್ಯಾಮ್ರಾ ಸೆನ್ಸರ್ ಯೂಸ್ ಮಾಡಿಕೊಂಡು
2x ಪೋರ್ಟ್ರೇಟ್ ಕ್ಯಾಪ್ಚರ್ ಮಾಡ್ಬೋದು. ಎಡ್ಜ್ ಡಿಟೆಕ್ಷನ್ ಕ್ಲೀನ್ ಆಗಿದೆ, ಬ್ಯಾಕ್ ಗ್ರೌಂಡ್ ಬ್ಲರ್ ನ್ಯಾಚುರಲ್ ಫೀಲ್ ಕೊಡುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಡೈಲೈಟ್ ಫೋಟೋಸ್ನಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಮೇನ್ ಕ್ಯಾಮ್ರಾಗೆ ಕಲರ್ಸ್ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ. ಲ್ಯಾಂಡ್ಸ್ಕೇಪ್ ಫೋಟೋಸ್ಗೆ ಆಪ್ಷನ್ ಚೆನ್ನಾಗಿದೆ. ಲೋ ಲೈಟ್ನಲ್ಲಿ ಮೇನ್ ಕ್ಯಾಮ್ರಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ನಾಯ್ಸ್ ಕಂಟ್ರೋಲ್ ಕೂಡ ಬೆಟರ್ ಆಗಿದೆ. ನೈಟ್ ಮೋಡ್ ಆನ್ ಮಾಡಿದ್ರೆ ಇನ್ನೂ ಬೆಟರ್ ಡೀಟೇಲ್ಸ್ ಕ್ಯಾಪ್ಚರ್ ಆಗುತ್ತೆ. ಫ್ರಂಟ್ ಕ್ಯಾಮ್ರಾಯಿಂದ ಸೋಷಿಯಲ್ ಮೀಡಿಯಾ ಯೂಸರ್ಗೆ ಇಷ್ಟ ಆಗುತ್ತೆ. ಸ್ಕಿನ್ ಟೋನ್ ನ್ಯಾಚುರಲ್ ಆಗಿದೆ. HDR ಚೆನ್ನಾಗಿದೆ. ಬ್ಯೂಟಿ ಪ್ರೊಸೆಸಿಂಗ್ ಓವರ್ ಆಗೋದಿಲ್ಲ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸ್ನ್ಯಾಪ್ಚಾಟ್, ರೀಲ್ಸ್, ವಿಡಿಯೋ ಕಾಲ್ಸ್ ಎಲ್ಲವೂ ಪರ್ಫೆಕ್ಟ್ ಕ್ಯಾಮ್ರಾ ಆಗಿದೆ. ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಮಾತಾಡೋದಾದರೆ ರೇರ್ ಕ್ಯಾಮ್ರಾದಲ್ಲಿ 4K ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಇದೆ. ವಿಡಿಯೋ ಸ್ಟೆಬಿಲೇಷನ್ ಕೂಡ ಚೆನ್ನಾಗಿದೆ. ವಾಕಿಂಗ್ ಶಾಟ್ಸ್ ಸ್ಮೂತ್ ಆಗಿ ಬರುತ್ತೆ. ಆಡಿಯೋ ರೆಕಾರ್ಡಿಂಗ್ ಕ್ವಾಲಿಟಿ ಕೂಡ ಕ್ಲಿಯರ್ ಆಗಿದೆ. ಆದರೆ ಫ್ರಂಟ್ ಕ್ಯಾಮ್ರಾ ಮ್ಯಾಕ್ಸಿಮಮ್ 1080p ವಿಡಿಯೋ ರೆಕಾರ್ಡಿಂಗ್ ಮಾತ್ರ ಸಪೋರ್ಟ್ ಮಾಡುತ್ತೆ. 4K ಸೆಲ್ಫಿ ವಿಡಿಯೋ ರೆಕಾರ್ಡಿಂಗ್ ಇಲ್ಲ. ಇದು ನನಗೆ ಮಿಸ್ ಆದ ಫೀಚರ್ಸ್ ಅಂತ ಅನಿಸ್ತು. ಓವರ್ ಆಲ್ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನೋಡಿದ್ರೆ 30,000 ಬಜೆಟ್ನಲ್ಲಿ ಗುಡ್ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಈ ಫೋನ್ನ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ನಥಿಂಗ್ OS 4.1 ಮತ್ತು Android 16 ಬರುತ್ತೆ. ನಥಿಂಗ್ OS ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನು ಹೇಳೋ ಅವಶ್ಯಕತೆ ಇಲ್ಲ. ಇದು ಕ್ಲೀನ್ AI ಜೊತೆಗೆ ಬರುತ್ತೆ. ಬ್ಲಾಟ್ವೇರ್ ಇಲ್ಲ, ಆಡ್ಸ್ ಇಲ್ಲ, ಸ್ಮೂತ್ ಆನಿಮೇಷನ್ ಸಿಗುತ್ತೆ. ಸಿಂಪಲ್ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಇದಕ್ಕೆ 3 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಎಸೆನ್ಷಿಯಲ್ ಸ್ಪೇಸ್ ಫೀಚರ್ಸ್ ಇದೆ. ಎಸೆನ್ಷಿಯಲ್ ಸರ್ಚ್ ಮಾಡ್ಬೋದು. ವಾಯ್ಸ್ ನೋಟ್ ಸಿಗುತ್ತೆ. ಟೆಕ್ಸ್ಟ್ ಪಾಲಿಶ್, ಸರ್ಚ್ ನೋಟಿಫಿಕೇಶನ್ ಇಂಥ ಫೀಚರ್ಸ್ ಡೈಲಿ ಯೂಸೇಜ್ನಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ. ವೈಫೈ 6 ಇದೆ. ಬ್ಲೂಟೂತ್ 6 ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ಫಾಸ್ಟ್ ಆಗಿ ವರ್ಕ್ ಮಾಡುತ್ತೆ. ಡಿಯೋ ಸ್ಟೀರಿಯೋ ಸ್ಪೀಕರ್ ಇದೆ. ಎಲ್ಲ ಎಸೆನ್ಷಿಯಲ್ ಸೆನ್ಸರ್ ಸಿಗ್ತಾ ಇದೆ. ಆದರೆ NFC ಸಪೋರ್ಟ್ ಇಲ್ಲ. ಇದು ನನಗೆ ಮಿಸ್ ಆದ ಫೀಚರ್ಸ್ ಅನಿಸ್ತು. ಓವರ್ ಆಲ್ ನೋಡೋದಾದ್ರೆ ನಥಿಂಗ್ 4B ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋ ಸ್ಮಾರ್ಟ್ ಫೋನ್ ಆಗಿದೆ. ಈ ಫೋನ್ ಯಾರು ಪರ್ಚೇಸ್ ಮಾಡ್ಬೋದು ಅಂದರೆ ಯೂನಿಕ್ ಡಿಸೈನ್ ಬೇಕು, ಕ್ಲೀನ್ ಸಾಫ್ಟ್ವೇರ್ ಬೇಕು, ಬಿಗ್ ಬ್ಯಾಟ್ರಿ ಬೇಕು, AMOLED ಡಿಸ್ಪ್ಲೇ ಬೇಕು, ಸ್ಮೂತ್ ಡೈಲಿ ಪರ್ಫಾರ್ಮೆನ್ಸ್ ಬೇಕು, ಕ್ಯಾಮ್ರಾ ಕೂಡ ಚೆನ್ನಾಗಿರಬೇಕು ಅಂದರೆ ಈ ಫೋನ್ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಆದರೆ ನನ್ಗೆ ಮಿಸ್ ಆಗ್ತಾ ಇರೋ 2 ಫೀಚರ್ಸ್ ಯಾವುದಂದ್ರೆ ಫ್ರಂಟ್ ಕ್ಯಾಮ್ರಲ್ಲಿ 4K ರೆಕಾರ್ಡಿಂಗ್ ಇಲ್ಲ, NFC ಸಪೋರ್ಟ್ ಇಲ್ಲ. ಇದನ್ನು ಬಿಟ್ಟರೆ ಓವರ್ ಆಲ್ ಪ್ಯಾಕೇಜ್ ತುಂಬ ಸ್ಟ್ರಾಂಗ್ ಇದೆ. ನಿಮ್ಮ ಪ್ರಕಾರ ನಥಿಂಗ್ 4B ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೊಕಡ. ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋದಾಗೆ ಸಿಗೋಣ. ಸೈನಿಂಗ್ ಆಫ್. ಥ್ಯಾಂಕ್ ಯು. ಧನ್ಯವಾದಗಳು.